ಈ ದಿನ ಸೈಂಟ್ ಫಿಲೋಮಿನಾಸ್ ಕಾಲೇಜ್ ಮೈಸೂರು ಇವರು ಫೆಬ್ರವರಿ 21 ಯುನೆಸ್ಕೋ ಇದರ ಪ್ರಕಾರ ಇಂಟರ್ನ್ಯಾಷನಲ್ ಮದರ್ಸ್ ಲ್ಯಾಂಗ್ವೇಜ್ ಡೇ. ಇದರ ಧ್ಯೇಯ ಏನು ಅಂದರೆ ಪ್ರತಿಯೊಬ್ಬರು ತಮ್ಮ ಎಜುಕೇಷನನ್ನು ತಮ್ಮ ಮಾತೃಭಾಷೆಯಲ್ಲಿ ಕಲಿಬೇಕು ಅನ್ನೋದೇ ಈ ಇಂಟರ್ನ್ಯಾಷನಲ್ ಮದರ್ಸ್ ಲ್ಯಾಂಗ್ವೇಜ್ ಡೇ ಉದ್ದೇಶ. ಇದು ಯುನೆಸ್ಕೋ ಇದನ್ನು ಅನೌನ್ಸ್ ಮಾಡಿದ್ದಾರೆ. ಈ ವರ್ಷದ್ದು ಥೀಮ್ ಏನು ಅಂದರೆ 2026 ಇದು ಇಂಟರ್ನ್ಯಾಷನಲ್ ಮದರ್ಸ್ ಲ್ಯಾಂಗ್ವೇಜ್ದು ಥೀಮ್ ಏನು ಅಂದರೆ ವಾಯ್ಸ್ ಫಾರ್ ದ ಯೂತ್ ಆನ್ ಮಲ್ಟಿ ಲಿಂಗ್ವಲ್ ಎಜುಕೇಷನ್ ಅಂತ. ಸೊ ಆ ಒಂದು ದಿವಸ ಇದು. ಸೊ ಈ ದಿವಸ ಫಿಲೋಮಿನಸ್ ಕಾಲೇಜ್ನಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸಿದೆ. ಅದಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆಸೋದಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಮತ್ತು ಇಲ್ಲಿ ನಾವು ಮಕ್ಕಳಿಗೆ ಹೇಗೆ ಸಾಹಿತ್ಯ, ಭಾಷೆ ಹೇಗೆ ಅವು ವಿಭಿನ್ನವಾಗಿದ್ದಾವೆ, ಹೇಗೆ ಅವೆರಡನ್ನು ಬಳಸಬೇಕು ಮತ್ತು ಸಾಹಿತ್ಯದ ಮಹತ್ವ ಏನು, ಮನುಷ್ಯನ ಮೌಲ್ಯ ಸೊಸೈಟಿ ಹೇಗೆ ಇಂಪ್ರೂವ್ ಆಗುತ್ತೆ, ಅದನ್ನೆಲ್ಲ ಸಾಹಿತ್ಯದ ಮೂಲಕ ಮಕ್ಕಳು ಹೇಗೆ ಪಡಿಬೋದು ಅನ್ನೋದ್ರ ಬಗ್ಗೆ ಕೆಲವು ನನಗೆ ತೋಚಿದ ಕೆಲವು ವಿಷಯಗಳನ್ನು ಮತ್ತು ಐಡಿಯಾಗಳನ್ನು ನಾನು ಎಕ್ಸ್ಚೇಂಜ್ ಮಾಡಿದ್ದೀನಿ. ಅದಕ್ಕೆ ಮತ್ತೊಮ್ಮೆ ನಾನು ಫಿಲೋಮಿನಸ್ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಮತ್ತು ಆರ್ಗನೈಸರ್ಸ್ಗೆ ಅವ್ರಿಗೆ ಥ್ಯಾಂಕ್ಸನ್ನು ಹೇಳ್ತೀನಿ. ಮತ್ತು ಈ ಒಂದು ಇಂಥ ಕಾರ್ಯಕ್ರಮಗಳು ಅವಾಗವಾಗ ನಡಿಬೇಕು. ಮತ್ತು ಅದಕ್ಕೆ ನೀವು ಮೀಡಿಯಾ ಪರ್ಸನ್ಸು, ಪ್ರಿಂಟ್ ಆ್ಯಸ್ ವೆಲ್ ಆ್ಯಸ್ ವಿಜುವಲ್, ನೀವು ಕೂಡ ಭಾರಿ ಇಂಪಾರ್ಟೆಂಟ್. ಯಾಕೆಂದರೆ ಈ ಥರದ್ದು ಒಂದು ಇನ್ಫಾರ್ಮೇಷನ್ ಮತ್ತು ಮೆಸೇಜು ಡಿಸೆಮಿನೇಟ್ ಆದರೆ ಅಥವಾ ಪ್ರಸಾರ ಆದರೆ ಮಕ್ಳಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಮೊಬೈಲ್ನ ವೇಗ ತಡೆಯೋದಕ್ಕೆ ಇಂಥ ಕಾರ್ಯಕ್ರಮಗಳು ಭಾರಿ ಇಂಪಾರ್ಟೆಂಟು. ಹೇಗೆ ಒಂದು ಪ್ರಿಂಟ್ ಫಾರ್ಮ್ನಲ್ಲಿರೋ ಪುಸ್ತಕದಲ್ಲಿ ಸಿಗೋ ಆನಂದ ಮೊಬೈಲ್ನಲ್ಲಿ ಅಥವಾ ಇ ಬುಕ್ಕಲ್ಲಿ ಓದೋ ಆನಂದನೇ ಬೇರೆ. ಸೊ ಆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಇಂತಹ ಕಾರ್ಯಕ್ರಮಗಳು ಭಾರಿ ಕ್ರೂಷಿಯಲ್ಲು ಮತ್ತು ಕೀ. ಸೊ ಹಾಗಾಗಿ ಸೈಂಟ್ ಫಿಲೋಮಿನಸ್ ಕಾಲೇಜ್ ಅವರಿಗೆ ಮತ್ತೊಮ್ಮೆ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿ ಅವೇರ್ನೆಸ್ ಹೇಗೆ ದ ವ್ಯಾಲ್ಯೂ ಆಫ್ ಲಿಟ್ರೇಚರ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಲಿಟ್ರೇಚರ್ ಮ್ಯಾಟರ್ಸ್ ಬಿಕಾಸ್ ಲೈಫ್ ಮ್ಯಾಟರ್ಸ್ ಅನ್ನೋದು ಭಾರಿ ಫೇಮಸ್ ಸ್ಲೋಗನ್. ಅಂಥ ಒಂದು ಅವೇರ್ನೆಸ್ಸನ್ನು ಲಿಟ್ರರಿ ಅವೇರ್ನೆಸ್ ಪ್ರೋಗ್ರಾಮನ್ನು ಇವತ್ತು ಆರ್ಗನೈಸ್ ಮಾಡಿದ್ದಾರೆ. ಸೊ ಅವರಿಗೆ ನನ್ನನ್ನು ಕರೆದು ನನ್ನ ಐಡಿಯಾಸನ್ನು ಎಕ್ಸ್ಚೇಂಜ್ ಮಾಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ, ಹೀಗೆ ಈ ಥರ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಅವಾಗವಾಗ ಮಾಡ್ತಾಯಿರಿ ಅಂತ ನಾನು ಒಂದು ನನ್ನ ವಿಷಯನ್ನು ಎಕ್ಸ್ಪ್ರೆಸ್ ಮಾಡಿ ಥ್ಯಾಂಕ್ ಯು ಸರ್. Talent, dreams and service. As we launch this celebrate spirit and the beauty of our diverse mother tongues, we gather here to honor a passion forecasted by our dedicated language departments and of Philo Bulletin to dramatic brilliance. From the